ವಯಸ್ಸು 40 ವರ್ಷ. ಇಷ್ಟು ವರ್ಷಗಳ ಕಾಲ ಆತ ಕಂಡದ್ದು ಒಂದೇ ಕನಸು, ಫಿಫಾ ವಿಶ್ವಕಪ್ನಲ್ಲಿ ದೇಶಕ್ಕಾಗಿ ಆಡಬೇಕು ಅಂತ. ಆ ಕನಸಿಗಾಗಿ ಬರೋಬ್ಬರಿ 40 ವರ್ಷ ಕಾದವರು ಕೇಪ್ ವರ್ಡೆ ತಂಡದ ಗೋಲ್ ಕೀಪರ್ ವೊಜಿನ್ಹಾ. ಜೂನ್ 15ರಂದು ಬಲಿಷ್ಠ ಸ್ಪೇನ್ ವಿರುದ್ಧ ನಡೆದ ಪಂದ್ಯದಲ್ಲಿ ವೊಜಿನ್ಹಾ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಸ್ಪೇನ್ ತಂಡ ಬರೋಬ್ಬರಿ 27 ಬಾರಿ ಗೋಲು ಹೊಡೆಯಲು ಟ್ರೈ ಮಾಡಿತು. ಅದರಲ್ಲಿ 8 ಶಾಟ್ಗಳು ನೇರವಾಗಿ ಗೋಲು ಪೆಟ್ಟಿಗೆಯತ್ತ ನುಗ್ಗಿದ್ವು. ಆದರೆ ಆ ಕಾಲ್ಚೆಂಡು ವೊಜಿನ್ಹಾ ಅವರ ರಕ್ಷಣಾ ಕೋಟೆಯನ್ನು ದಾಟೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಖುದ್ದು ಬಾರ್ಸಿಲೋನಾದ ಯುವ ಸೂಪರ್ ಸ್ಟಾರ್ ಲ್ಯಾಮಿನ್ ಯಮಲ್ ಬಾರಿಸಿದ ಹೊಡೆತಗಳನ್ನು ಕೂಡ ಈ 40 ವರ್ಷದ ಯೋಧ ಅತ್ಯದ್ಭುತವಾಗಿ ತಡೆದು ನಿಲ್ಲಿಸಿದ್ರು. ಅಂತಿಮವಾಗಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡ ಸ್ಪೇನ್ ವಿರುದ್ಧ ಕೇಪ್ ವರ್ಡೆ 0-0 ಪಂದ್ಯವನ್ನ ಡ್ರಾ ಮಾಡಿಕೊಳ್ತು. ಇನ್ನು ಪಂದ್ಯ ಮುಗೀತಾ ಇದ್ದಂತೆ ವೊಜಿನ್ಹಾ ಕಣ್ಣೀರಿಡ್ತಾ ಸಂಭ್ರಮಿಸಿದ ಕ್ಷಣ ಪ್ರತಿಯೊಬ್ಬ ಕ್ರೀಡಾಭಿಮಾನಿಯ ಹೃದಯ ಗೆದ್ದಿದೆ. ವಯಸ್ಸು ಕೇವಲ ಸಂಖ್ಯೆ, ಹಠ ಇದ್ರೆ ಕನಸನ್ನ ನನಸು ಮಾಡಬಹುದು ಎಂಬುದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಇವತ್ತೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ. ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಇನ್ನು ಚೊಚ್ಚಲ ಫಿಫಾ ಫುಟ್ಬಾಲ್ ವಿಶ್ವಕಪ್ನಲ್ಲೇ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. 40 ವರ್ಷಗಳ ವೇಟಿಂಗ್ ಅದು ಸ್ಪೇನ್ಗೆ ಕೇಪ್ ವರ್ಡೆ ಶಾಕ್ ನೀಡಿದೆ. ಯಮಲ್ ಆಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಲ್ಯಾಮಿನ್ ಯಮಲ್ ಶಾಟ್ಗಳನ್ನು ಕೂಡ ಮಹಾ ಗೋಡೆಯೊಂದು ತಡೆದಿದೆ. ಅದು ಬೇರೆ ಯಾರೂ ಅಲ್ಲ, ಕೇಪ್ ವರ್ಡೆ ತಂಡದ ಗೋಲ್ ಕೀಪರ್ ವೊಜಿನ್ಹಾ. ಇನ್ನು ನಿನ್ನೆ ಅಂದರೆ ಜೂನ್ 15ರಂದು ಬಲಿಷ್ಠ ಸ್ಪೇನ್ ವಿರುದ್ಧ ನಡೆದ ಪಂದ್ಯದಲ್ಲಿ ವೊಜಿನ್ಹಾ ಒಂದು ಹೊಸ ಹಿಸ್ಟ್ರಿಯನ್ನೇ ಸೃಷ್ಟಿ ಮಾಡಿದ್ದಾರೆ.